ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನನ್ನ ಪ್ರಿಯ ದೇವರ ಜನರೇ, ತಾವೆಲ್ಲರೂ ಚೆನ್ನಾಗಿದ್ದೀರಿ ಎಂಬುದಾಗಿ ನಾನು ನಂಬ್ತಿದ್ದೇನೆ. ಈ ದಿನದ ಧ್ಯಾನಕ್ಕಾಗಿ ಸತ್ಯವೇದದಲ್ಲಿ ಯೆಶಾಯನ ಬರೆದ ಪ್ರವಾದನೆ ಪುಸ್ತಕ 32ನೇ ಅಧ್ಯಾಯದಲ್ಲಿ 1ನೇ ವಚನವನ್ನು ನಾವು ಓದೋಣ. ಇಗೋ, ಒಬ್ಬ ರಾಜನು ನೀತಿಗನುಸಾರವಾಗಿ ಆಳುವನು, ಅಧಿಪತಿಗಳು ನ್ಯಾಯದಿಂದ ದೊರೆತನ ಮಾಡುವವರು. ಪ್ರೈಸ್ ಲಾರ್ಡ್. ಇಗೋ, ಒಬ್ಬ ರಾಜನು, ಒಬ್ಬ ಅರಸನು, ಒಬ್ಬ ಅಧಿಪತಿ ನೀತಿ ಉಳ್ಳವನಾಗಿ ನ್ಯಾಯವುಳ್ಳವನಾಗಿ ಆಳುವನು. ಆಮೆನ್. ಅಂತಹ ಅಧಿಕಾರಿಗಳನ್ನು, ಅಂತಹ ನಾಯಕತ್ವಗಳನ್ನು, ಅಂತಹ ವ್ಯಕ್ತಿಗಳನ್ನು ದೇವರು ನಮ್ಮ ದೇಶಕ್ಕೆ ಕೊಡಲಿ ಎಂಬುದಾಗಿ ನಾವು ಪ್ರಾರ್ಥಿಸೋಣ. ಆಮೆನ್. Let God choose the right people to rule our nation, the world with righteousness and peace. ನನ್ನ ಪ್ರಿಯ ದೇವರ ಜನರೇ, ವಾಕ್ಯವನ್ನು ಕೇಳುವುದು ಮಾತ್ರವಲ್ಲ, ಅದರ ಹಾಗೆ ನಾವು ನಡೆಯುವಂತರಾಗಿ, ಪ್ರಾರ್ಥಿಸುವಂತರಾಗಿ, ನಮ್ಮನ್ನು ಒಪ್ಪಿಸಿಕೊಟ್ಟು ದೇವರ ವಾಗ್ದಾನದ ಮೇಲೆ ನಂಬಿಕೆ ಉಳ್ಳವರಾಗಿ ನಾವು ಒಪ್ಪಿಸಿಕೊಡುವಾಗ ದೇವರು ಅದೇ ರೀತಿಯಾಗಿ ಒಳ್ಳೆ ನಾಯಕರುಗಳನ್ನು, ಒಳ್ಳೆ ಅರಸರುಗಳನ್ನು, ಒಳ್ಳೆ ಪ್ರಧಾನಮಂತ್ರಿಯನ್ನು, ಒಳ್ಳೆ ಅಧಿಕಾರಿಗಳನ್ನು ನಮಗಾಗಿ ಕೊಡಲು ಆತನು ಶಕ್ತನಾಗಿದ್ದಾನೆ. ನಾವು ಈ ರೀತಿಯಾಗಿ ನಾಗಾಲ್ಯಾಂಡ್ ಪ್ರಾಂತ್ಯಕ್ಕೆ, ಅಸ್ಸಾಂ ಪ್ರಾಂತ್ಯಕ್ಕೆ ಸೇವೆ ನಿಮಿತ್ತವಾಗಿ ನಮ್ಮ ಒಂದು ಸಭೆಯ ತಂಡವಾಗಿ ನಾವು ಹೋಗುತ್ತಿದ್ದೇವೆ. ನಮ್ಮ ಸೇವೆಗಳಿಗಾಗಿ ಪ್ರಾರ್ಥಿಸಿರಿ, ಸಭೆ ಕಟ್ಟಡ ಕೆಲಸಗಳಿಗಾಗಿ ಪ್ರಾರ್ಥಿಸಿರಿ, ಎಲ್ಲ ಅಗತ್ಯಗಳಿಗಾಗಿ ಪ್ರಾರ್ಥಿಸಿರಿ. ನಿಮ್ಮ ಪ್ರಾರ್ಥನೆ, ನಿಮ್ಮ ಕೊಡುಗೆ, ನಿಮ್ಮ ಒಂದು ಎಲ್ಲ ಆಶೀರ್ವಾದಗಳು, ಮನುಷ್ಯನ ದಯೆ, ದೇವರ ಕೃಪೆ ಅಧಿಕವಾಗಿ ನಮಗೆ ಬೇಕಾಗಿದೆ. ಸೊ ತಾವೆಲ್ಲರೂ ಪ್ರಾರ್ಥಿಸಿರಿ. ನಾವು ಟ್ರೈನಲ್ಲಿ ಪ್ರಯಾಣ ಮಾಡಿ ಹೋಗ್ತಿದ್ದೇವೆ. ನನ್ನೊಂದಿಗೆ ಬರುವಂಥ ದೇವರ ಮಕ್ಕಳಿಗಾಗಿ ಸಹ ಪ್ರಾರ್ಥಿಸುವಂತೆ ನಾನು ತಾಳ್ಮೆಯಿಂದ ಕೇಳ್ಕೊತೇನೆ. ನನ್ನ ಪ್ರಿಯ ದೇವರ ಜನರೇ, ಒಳ್ಳೆ ನ್ಯಾಯವಾಗಿ ನೀತಿಯಾಗಿ ಆಳ್ವಿಕೆ ಮಾಡುವಂಥ ಅರಸರುಗಳನ್ನು, ರಾಜರುಗಳನ್ನು, ಮಂತ್ರಿಗಳನ್ನು ದೇವರು ಕೊಡಲು ಆತನು ಈಗಲೂ ಶಕ್ತನಾಗಿದ್ದಾನೆ. ಹೊಂದಾಣಿಕೆಯಾಗಿ ನಾವು ಪ್ರಾರ್ಥಿಸೋಣ. ಇದ್ದವನು ಇರುವವನು ಅತಿ ಬೇಗನೆ ಬರುವಂಥ ಸರ್ವಶಕ್ತನಾದ ದೇವರೇ, ಅಪ್ಪ, ಈ ದಿನದಲ್ಲಿ ನಮ್ಮ ವಾಕ್ಯವನ್ನು ಕೇಳುವಂಥ ಪ್ರತಿಯೊಬ್ಬರನ್ನು ಸಹ ನೀನು ಆಶೀರ್ವದಿಸು. ಅಪ್ಪ, ಎಲ್ಲರ ಒಂದು ಪ್ರಾರ್ಥನೆ, ಎಲ್ಲರ ಒಂದು ದಾಹ, ಬಾಯಾರಿಕೆ, ಅಪ್ಪ, ನ್ಯಾಯವಾಗಿ ನೀತಿಯಾಗಿ ಆಳ್ವಿಕೆ ಮಾಡುವಂಥ ಅರಸರುಗಳನ್ನು, ರಾಜರುಗಳನ್ನು, ಮಂತ್ರಿಗಳನ್ನು ನಮ್ಮ ದೇಶಕ್ಕೆ, ನಾವು ಬಾಳುತ್ತಿರುವ ಪ್ರಾಂತ್ಯಕ್ಕೆ, ಈ ಲೋಕಕ್ಕೆ ನೀನು ಕೊಡುವಂತೆ ನಾವು ಪ್ರಾರ್ಥಿಸುತ್ತೇವೆ. ಅದೇ ರೀತಿಯಾಗಿ ಇಸ್ರಾಯೇಲ್ ದೇಶದ ಸಮಾಧಾನಕ್ಕಾಗಿ, ಭದ್ರತೆಗಾಗಿ ಸಹ ನಾವು ಪ್ರಾರ್ಥಿಸುತ್ತಿದ್ದೇವೆ. ಅಪ್ಪ, ಸ್ತೋತ್ರ ರಾಜನೇ, ನಮ್ಮೊಂದಿಗೆ ಈ ಒಂದು ಟ್ರೈನಲ್ಲಿ ಪ್ರಯಾಣ ಮಾಡುತ್ತಿರುವ ಪ್ರತಿಯೊಬ್ಬರೂ ಒಂದು ಭದ್ರತೆ, ಸುರಕ್ಷತೆಗಾಗಿ ಸಹ ಪ್ರಾರ್ಥಿಸುತ್ತೇವೆ. ಎಸ್ಸಯ್ಯ, ಇನ್ನೂ ಅನೇಕ ನಾನಾ ಕಡೆ ನೀನೇ ದೇವರನ್ನು ಹೇಳಿ ನಿನ್ನ ಕ್ರಿಸ್ತನ ಪ್ರೀತಿಯನ್ನು ನಾವು ತರುವಂತೆ, ಸಾಗುವಂತೆ, ಈ ದೇಶದಲ್ಲಿ ಇನ್ನೂ ಅನೇಕ ಬಾಗಿಲುಗಳನ್ನು ನೀನು ತೆರೆಯುವಂತೆ ನೀನು ಸಹಾಯ ಮಾಡು. ನ್ಯಾಯವಾದ ನೀತಿಯಾದ ಅಪ್ಪ ಸ್ತೋತ್ರ ಕಾರ್ಯಗಳನ್ನು ನೀನು ಅಪ್ಪ ಸ್ತೋತ್ರ ಸಫಲಪಡಿಸುವಂತೆ ನಾವು ಪ್ರಾರ್ಥಿಸುತ್ತೇವೆ. ನಿನ್ನ ಪ್ರಸನ್ನತೆ ನಮ್ಮೊಂದಿಗೆ ಬರುವುದಕ್ಕಾಗಿ ಸ್ತೋತ್ರ. ಕೇಳುವಂಥ, ನಮ್ಮೊಂದಿಗೆ ಪ್ರಾರ್ಥಿಸುವಂಥ ಪ್ರತಿಯೊಬ್ಬರನ್ನು ಸಹ ಅಪ್ಪ ನೀನು ಆಶೀರ್ವದಿಸು, ಬಲಪಡಿಸು. ಅವರ ದುಃಖಗಳನ್ನು ನೀನು ಸಂತೋಷವಾಗಿ ಬದಲಾಯಿಸಿ, ಅವರ ಪರಿಸ್ಥಿತಿಗಳನ್ನು ನೀನು ಅಪ್ಪ ಸರಿಪಡಿಸುವಂತೆ ನಾನು ಪ್ರಾರ್ಥಿಸುತ್ತೇನೆ. ಅಪ್ಪ, ನೀನೇ ಅಪ್ಪ ದೊಡ್ಡನಾಗಿ, ನೀನೇ ಮಧ್ಯಸ್ಥನಾಗಿ, ನೀನೇ ಯಜಮಾನನಾಗಿ ನಮ್ಮ ಜೀವಿತದಲ್ಲಿ ನ್ಯಾಯವಾದ ನೀತಿಯಾದ ಕಾರ್ಯಗಳನ್ನು ಮಾಡುವುದಕ್ಕಾಗಿ ಸ್ತೋತ್ರ. ಎಲ್ಲ ಘನ ಸ್ತುತಿ ಮಹಿಮೆ ಒಬ್ಬನಿಗೆ ಸಲ್ಲಿಸುತ್ತಾ ಅತಿ ಬೇಗನೆ ಬರುವ ಯೇಸುವಿನ ಬುದ್ಧಾದ ನಾಮದಲ್ಲಿ ಬೇಡುತ್ತೇವೆ ತಂದೆ. ಆಮೆನ್. ಆಮೆನ್. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಪ್ರಿಯರೇ, ವಂದನೆಗಳು. ಮೇ ಗಾಡ್ ಬ್ಲೆಸ್ ಯು ಆಲ್.